ನಡೆದದ, ಇಲ್ಲಿ ಇನ್ನರ್ನೂ ನಡೆದದ. ಡಿನ್ನರು ಹೊರಗಾಯ್ತು, ಈ ಸದನದಾಗ ನಾವು ನೋಡ್ಲಕತ್ತೀವಿ. ಇನ್ನರ್ನೂ ಗುಂಪಾಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಶಾಸಕರನ್ನು ತೊಗೊಂಡು ಮಾತಾಡೋದು, ವಿಶ್ವಾಸ ಗಳಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಗುಂಪು ತೊಗೊಂಡು ಅವ್ರು ಅಡ್ಡಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಗುಂಪು ಅಲ್ಲೆಲ್ಲಿ ಕೂತು ಒಳಗೆ ಇನ್ನರ್ ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಭಾಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರುಗಳ ಪ್ರಕಾರ 19ಕ್ಕೆ ಏನು ದಿಲ್ಲಿ ಕರ್ತಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನ ಮತ ಅನ್ನೋಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂಥ ರೀತಿಯಲ್ಲಿ ಭಾಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಇನ್ನೇನು ಅಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲೆಲ್ಲೆಲ್ಲೆಲ್ಲ ಅವ್ರಿಗೆ ಎಮ್ ಎಲ್ ಎಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನು ಯಾಚನೆ ಮಾಡೋ ಕೆಲಸ ಒಳಗೇ ನಡೆದಿದೆ. ಇನ್ನರ್ ಅಂದ್ರೆ ಇದು. ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲೇ ಒಂದು ತೋಟದಾಗ ಅಲ್ಲಿ ಮಾಡೋದು. ಇನ್ನರ್ ಆ್ಯಂಡ್ ಡಿನ್ನರ್ ನನ್ನ ಮುಖ್ಯಮಂತ್ರಿ ಅವ್ರು ಏನು ಖರೀದಿ ಮಾಡ್ಲಕತ್ತಾರೋ, ಏನು ಯಾವ ಸಂತೆಗೆ ಹೋಗಿದ್ದಾರೋ, ಇದೇನು ದನಗಳ ಸಂತೆ ಅಲ್ಲ ಅದು ವಿಧಾನಸಭೆ ಅಂದರೆ. ಇಲ್ಲಿ ಖರೀದಿ ಮಾಡೋಕ್ಕೆ ಬರೋದಿಲ್ಲ. ಅವ್ರನ್ನ ನಾನು ನೋಡ್ತಾ ಇದ್ದೀನಿ ಒಳಗಡೆ ಭಾಳಷ್ಟು ಚರ್ಚೆಗಳು ನಡೆದವು. ಡಿ ಕೆ ಶಿ ಅವರು, ವಿಜೇಂದ್ರ ಅವರು, ಅಮಿತ್ ಶಾ ಅವರು ಏನು ಲಿಂಕ್ ಸರ್ ಇದೆಲ್ಲ? ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂಥೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು. ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಬಿ ಜೆ ಪಿ ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತೊಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ಬೇಕಂತ ಅವ್ರ ಚರ್ಚೆ. ಡಿ ಕೆ ಶಿ ಅವರು ಅಮಿತ್ ಶಾ ಭೇಟಿ ಮಾಡಿದ್ರು, ಪ್ರಯತ್ನ ಮಾಡಿದ್ದಾರೆ, ಏನು ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗೇ ಒಬ್ಬರು ರಾಷ್ಟ್ರೀಯ ನಾಯಕನನ್ನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿ ಜೆ ಪಿಗಿದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ಟರೆ ನಾವು ಒಳ್ಳೇದಾಗ್ತದೆ ಅಂದಿದ್ದು ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಿದ್ರಲ್ಲಿ? ವಿಜೇಂದ್ರ ರೋಲ್ ಏನಾರು ಆಗಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರಿಸ್ಬೇಕಂತ ಬಿಟ್ಟು ಪಾಪ ಏನು ಅವರು ಹಣ ದುಡ್ಡು ಹೊಡೆದು ಬಿಟ್ಟರೆ ಅವ್ರಿಗೇನು ಎಲ್ಲ ಸುಳ್ಳು. ರೈತ ನಾಯಕನೂ ಅಲ್ಲ, ಯಾವ ಸುಡಗಾಟ ನಾಯಕನೂ ಅಲ್ಲ. ಡೆಲ್ಲಿಲಿ ಭೇಟಿ ಮಾಡಿದ್ರು ವಿಜೇಂದ್ರ, ಡಿ ಕೆ ಶಿ ಹಾಂ, ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ ಬಿ ಜೆ ಪಿ ಬಲ ಮೂಲಗಳೇ ಹೇಳ್ಯಾವ. ನಾನು ಹೇಳಿದ ಮ್ಯಾಗನೇ ನಾವು ಮಾತಾಡ್ತಿದ್ದೆ. ಅಶೋಕ